ನೀವು ಎಂದಾದರೂ ಯೋಚಿಸಿದ್ದೀರಾ, ನೀವು ಇದೇ ಕುಟುಂಬದಲ್ಲಿ ಯಾಕೆ ಜನಿಸಿದ್ದೀರಿ? ನೀವು ಬೇರೆ ಯಾವುದಾದರೂ ಮನೆಯಲ್ಲಿ, ಬೇರೆ ದೇಶದಲ್ಲಿ ಅಥವಾ ಬೇರೆ ತಂದೆ ತಾಯಿಯ ಮನೆಯಲ್ಲಿ ಜನಿಸಬಹುದಿತ್ತು. ಆದರೆ ಹಾಗಾಗಲಿಲ್ಲ. ಯಾಕೆ? ಅದಕ್ಕಿಂತಲೂ ದೊಡ್ಡ ಪ್ರಶ್ನೆ ಏನೆಂದರೆ, ಕೋಟ್ಯಂತರ ಆತ್ಮಗಳಲ್ಲಿ ಒಂದೇ ಒಂದು ವಿಶೇಷ ಆತ್ಮ ನಿಮ್ಮ ಮನೆಯಲ್ಲೇ ಯಾಕೆ ಜನಿಸುತ್ತದೆ? ಇದು ಕೇವಲ ಯಾದೃಚ್ಛಿಕವೇ? ಅಥವಾ ಇದರ ಹಿಂದೆ ನಿಮ್ಮ ಜೀವನ ಮತ್ತು ಕುಟುಂಬದ ಬಗ್ಗೆ ಇರುವ ಸಂಪೂರ್ಣ ದೃಷ್ಟಿಕೋನವನ್ನು ಬದಲಾಯಿಸುವಂತಹ ಆಳವಾದ ರಹಸ್ಯವಿದೆಯೇ? ಪ್ರಾಚೀನ ಕಾಲದಲ್ಲಿ ಇದೇ ಪ್ರಶ್ನೆಯನ್ನು ಒಬ್ಬ ಜಿಜ್ಞಾಸು ಯುವಕನು ಮಹರ್ಷಿ ಅಷ್ಟಾವಕ್ರರನ್ನು ಕೇಳಿದನು. ಅಷ್ಟಾವಕ್ರರು ನೀಡಿದ ಉತ್ತರವು ಜನನ, ಮರಣ ಮತ್ತು ಆತ್ಮದ ಅತ್ಯಂತ ಆಳವಾದ ರಹಸ್ಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಮೊದಲ ರಹಸ್ಯ: ಆತ್ಮ ಯಾರು? ಒಂದು ದಿನ ಒಬ್ಬ ಯುವಕ ಮಹರ್ಷಿ ಅಷ್ಟಾವಕ್ರರ ಪಾದಗಳ ಬಳಿ ಕುಳಿತು ಕೇಳಿದನು, ಗುರುದೇವರೇ, ಆತ್ಮವು ಗರ್ಭಕ್ಕೆ ಹೇಗೆ ಬರುತ್ತದೆ? ಮತ್ತು ಕೋಟ್ಯಂತರ ಆತ್ಮಗಳಲ್ಲಿ ಒಂದೇ ಒಂದು ಆತ್ಮ ನಿರ್ದಿಷ್ಟ ಕುಟುಂಬದಲ್ಲೇ ಯಾಕೆ ಜನಿಸುತ್ತದೆ? ಅಷ್ಟಾವಕ್ರರು ಮಂದಹಾಸ ಮಾಡಿ ಹೇಳಿದರು, ವತ್ಸ, ಮೊದಲು ಒಂದು ವಿಷಯವನ್ನು ಅರ್ಥ ಮಾಡಿಕೊ. ಆತ್ಮಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ. ಜನಿಸುವುದು ದೇಹ, ಸಾಯುವುದೂ ದೇಹವೇ. ಆದರೆ ಆತ್ಮ ಶಾಶ್ವತ. ಯುವಕನು ಗಮನದಿಂದ ಕೇಳತೊಡಗಿದನು. ಅಷ್ಟಾವಕ್ರರು ಮುಂದುವರಿಸಿದರು, ಹೇಗೆ ಮನುಷ್ಯನು ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುತ್ತಾನೋ, ಹಾಗೆಯೇ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಧರಿಸುತ್ತದೆ. ಆದರೆ ಆ ಹೊಸ ದೇಹವು ಎಲ್ಲೆಂದರಲ್ಲಿ ಸಿಗುವುದಿಲ್ಲ. ಆತ್ಮವನ್ನು ಅದರ ಕರ್ಮವೇ ತನ್ನ ಮುಂದಿನ ಪ್ರಯಾಣ ಪೂರ್ಣಗೊಳ್ಳಬೇಕಾದ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಎರಡನೇ ರಹಸ್ಯ: ತಂದೆ ತಾಯಿಯ ಆಯ್ಕೆ ಹೇಗೆ ಆಗುತ್ತದೆ? ಯುವಕನು ಕೇಳಿದನು, ಆತ್ಮವೇ ತನ್ನ ತಂದೆ ತಾಯಿಯನ್ನು ಆಯ್ಕೆ ಮಾಡುತ್ತದೆಯೇ? ಅಷ್ಟಾವಕ್ರರು ಉತ್ತರಿಸಿದರು, ಒಂದು ಮಟ್ಟಿಗೆ ಹೌದು. ಆದರೆ ಈ ಆಯ್ಕೆಯು ಇಚ್ಛೆಯಿಂದ ಆಗುವುದಿಲ್ಲ, ಕರ್ಮಗಳ ಆಕರ್ಷಣೆಯಿಂದ ಆಗುತ್ತದೆ. ಅವರು ಪಕ್ಕದಲ್ಲಿದ್ದ ಕಬ್ಬಿಣದ ತುಂಡನ್ನು ತೋರಿಸಿ ಹೇಳಿದರು, ಇಲ್ಲಿ ಒಂದು ಪ್ರಬಲ ಆಯಸ್ಕಾಂತವನ್ನು ಇಟ್ಟರೆ ಕಬ್ಬಿಣವು ಸ್ವತಃ ಅದರ ಕಡೆಗೆ ಸೆಳೆಯಲ್ಪಡುತ್ತದೆ. ಅದೇ ರೀತಿಯಲ್ಲಿ ಆತ್ಮವು ತನ್ನ ಹಳೆಯ ಕರ್ಮಗಳ ಸಂಬಂಧ ಹೊಂದಿರುವ ತಂದೆ ತಾಯಿಯ ಕಡೆಗೆ ಆಕರ್ಷಿತವಾಗುತ್ತದೆ. ಯಾವುದೇ ಸಂಬಂಧವು ಆಕಸ್ಮಿಕವಾಗಿ ನಿರ್ಮಾಣವಾಗುವುದಿಲ್ಲ. ತಂದೆ ತಾಯಿಯೂ ಯಾದೃಚ್ಛಿಕರಲ್ಲ, ಮಕ್ಕಳೂ ಯಾದೃಚ್ಛಿಕರಲ್ಲ, ಗಂಡ ಹೆಂಡತಿಯ ಸಂಬಂಧವು ಯಾದೃಚ್ಛಿಕವಲ್ಲ. ಪ್ರತಿಯೊಂದು ಸಂಬಂಧವೂ ಕರ್ಮಗಳ ಅದೃಶ್ಯ ದಾರಗಳಿಂದ ಜೋಡಿಸಿಕೊಂಡಿರುತ್ತದೆ. ಮೂರನೇ ರಹಸ್ಯ: ಸೂಕ್ಷ್ಮಲೋಕದ ನಿರ್ಧಾರ. ಅಷ್ಟಾವಕ್ರರು ಒಂದು ಕಥೆಯನ್ನು ಹೇಳಿದರು. ಬಹಳ ಹಿಂದೆಯೊಂದು ಆತ್ಮ ತನ್ನ ಜೀವನವನ್ನು ಪೂರ್ಣಗೊಳಿಸಿತು. ದೇಹ ಅಂತ್ಯವಾಯಿತು. ಆದರೆ ಆತ್ಮದ ಪ್ರಯಾಣ ಮುಗಿಯಲಿಲ್ಲ. ಅದು ಸೂಕ್ಷ್ಮಲೋಕವನ್ನು ತಲುಪಿತು. ಅಲ್ಲಿ ಅದರ ಅನೇಕ ಜನ್ಮಗಳ ಲೆಕ್ಕ ಅದರ ಮುಂದೆ ತೆರೆದಿಡಲಾಯಿತು. ಅದು ನೋಡಿತು, ಎಲ್ಲೋ ಅದು ಯಾರದೋ ಮನಸ್ಸಿಗೆ ನೋವುಂಟು ಮಾಡಿತ್ತು. ಎಲ್ಲೋ ಯಾರೋ ಅದನ್ನು ಅರ್ಧದಲ್ಲೇ ಬಿಟ್ಟು ಹೋಗಿದ್ದರು. ಎಲ್ಲೋ ಒಂದು ವಾಗ್ದಾನ ಅಪೂರ್ಣವಾಗಿತ್ತು. ಎಲ್ಲೋ ಒಂದು ಪ್ರೀತಿ ಅಪೂರ್ಣವಾಗಿತ್ತು. ಆಗ ಅದಕ್ಕೆ ತಿಳಿಯಿತು, ಇನ್ನೂ ಬಹಳಷ್ಟು ಬಾಕಿ ಇದೆ. ಕೆಲವು ಋಣಗಳನ್ನು ತೀರಿಸಬೇಕಿದೆ, ಕೆಲವು ಪಾಠಗಳನ್ನು ಕಲಿಯಬೇಕಿದೆ, ಕೆಲವು ಆತ್ಮಗಳನ್ನು ಮತ್ತೆ ಭೇಟಿಯಾಗಬೇಕಿದೆ. ಆಗ ಬ್ರಹ್ಮಾಂಡದ ವ್ಯವಸ್ಥೆಯು ಅದರಿಯಾಗಿ ಹೊಸ ದಾರಿಯನ್ನು ಸಿದ್ಧಪಡಿಸಿತು. ಭೂಮಿಯ ಮೇಲೆ ಒಂದು ಕುಟುಂಬವಿತ್ತು. ಶೀಘ್ರದಲ್ಲೇ ಅವರ ಮನೆಗೆ ಒಂದು ಹೊಸಾತ್ಮ ಬರಲಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಆದರೆ ಸೂಕ್ಷ್ಮ ಲೋಕದಲ್ಲಿ ಆ ಆತ್ಮಕ್ಕೂ ಆ ಕುಟುಂಬಕ್ಕೂ ಹಲವು ಜನ್ಮಗಳ ಹಿಂದಿನ ಕರ್ಮ ಸಂಬಂಧವಿತ್ತು. ಆದ್ದರಿಂದಲೇ ಆ ಆತ್ಮ ಅದೇ ಮನೆಯ ಕಡೆಗೆ ಆಕರ್ಷಿತವಾಗತೊಡಗಿತು. ನಾಲ್ಕನೇ ರಹಸ್ಯ: ಆತ್ಮ ಗರ್ಭಕ್ಕೆ ಯಾವಾಗ ಪ್ರವೇಶಿಸುತ್ತದೆ? ಯುವಕನು ಕೇಳಿದನು, ಗುರುದೇವರೇ, ಆತ್ಮ ಗರ್ಭಕ್ಕೆ ಯಾವಾಗ ಪ್ರವೇಶಿಸುತ್ತದೆ? ಅಷ್ಟಾವಕ್ರರು ಹೇಳಿದರು, 3 ಶಕ್ತಿಗಳು ಒಂದಾಗುವಾಗ: ತಂದೆ ತಾಯಿಯ ಕರ್ಮ, ಆತ್ಮದ ಸ್ವಂತ ಕರ್ಮ ಮತ್ತು ದೇವರ ಮಹಾಯೋಜನೆ. ಆಗ ಜನನದ ಪ್ರಕ್ರಿಯೆ ಆರಂಭವಾಗುತ್ತದೆ. ಆರಂಭದಲ್ಲಿ ಆತ್ಮವು ಸಂಪೂರ್ಣವಾಗಿ ದೇಹಕ್ಕೆ ಬಂಧಿತವಾಗಿರುವುದಿಲ್ಲ. ಅದು ಸಾಕ್ಷಿಯಂತೆ ಇರುತ್ತದೆ. ಆದರೆ ದೇಹ ಬೆಳೆಯುತ್ತಿದ್ದಂತೆ ಆತ್ಮದ ಸಂಬಂಧವು ಗಾಢವಾಗುತ್ತಾ ಹೋಗುತ್ತದೆ. ಹೇಗೆ ಒಬ್ಬ ವ್ಯಕ್ತಿ ಹೊಸ ಮನೆ ನಿರ್ಮಾಣವಾಗುವಾಗ ಮೊದಲು ಅದನ್ನು ಹೊರಗಿನಿಂದ ನೋಡುತ್ತಾನೆ, ನಂತರ ಅದರೊಳಗೆ ಪ್ರವೇಶಿಸುತ್ತಾನೆ ಮತ್ತು ಕೊನೆಗೆ ಅದನ್ನೇ ತನ್ನ ಮನೆ ಎಂದು ಒಪ್ಪಿಕೊಳ್ಳುತ್ತಾನೋ, ಹಾಗೆಯೇ ಆತ್ಮವು ನಿಧಾನವಾಗಿ ಹೊಸ ದೇಹದೊಂದಿಗೆ ಒಂದಾಗುತ್ತದೆ. ಐದನೇ ರಹಸ್ಯ: ಗರ್ಭದಲ್ಲಿರುವಾಗ ಆತ್ಮ ಏನು ಯೋಚಿಸುತ್ತದೆ? ಯುವಕನು ಕೇಳಿದನು, ಆತ್ಮಕ್ಕೆ ತನ್ನ ಹಿಂದಿನ ಜನ್ಮಗಳು ನೆನಪಿರುತ್ತವೆಯೇ? ಅಷ್ಟಾವಕ್ರರು ಹೇಳಿದರು, ಹೌದು ವತ್ಸ, ಗರ್ಭದಲ್ಲಿರುವಾಗ ಆತ್ಮಕ್ಕೆ ಬಹಳಷ್ಟು ನೆನಪಿರುತ್ತದೆ. ತನ್ನ ಕರ್ಮಗಳು, ತನ್ನ ತಪ್ಪುಗಳು, ತನ್ನ ಒಳ್ಳೆಯ ಮತ್ತು ಕೆಟ್ಟ ನಿರ್ಧಾರಗಳು ಎಲ್ಲವೂ ನೆನಪಿರುತ್ತವೆ. ಅನೇಕ ಬಾರಿ ಅದು ದೇವರನ್ನು ಪ್ರಾರ್ಥಿಸುತ್ತದೆ, ಪ್ರಭು,
ಈ ಬಾರಿ ನನಗೆ ಸತ್ಯದ ಮಾರ್ಗವನ್ನು ತೋರಿಸು. ಈ ಬಾರಿ ನನ್ನನ್ನು ಅಹಂಕಾರದಿಂದ ಕಾಪಾಡು. ಈ ಬಾರಿ ನಾನು ನಿಮ್ಮನ್ನೇ ಮರೆತು ಹೋಗುವಷ್ಟು ದಾರಿ ತಪ್ಪದಂತೆ ನೋಡಿಕೊ. ಆ ಸಮಯದಲ್ಲಿ ಆತ್ಮಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ, ಧನ ಕ್ಷಣಿಕ, ಖ್ಯಾತಿ ಕ್ಷಣಿಕ, ದೇಹ ಕ್ಷಣಿಕ, ಆದರೆ ಆತ್ಮ ಮತ್ತು ಪರಮಾತ್ಮರ ಸಂಬಂಧ ಮಾತ್ರ ಶಾಶ್ವತ. 6ನೇ ರಹಸ್ಯ, ಜನನದ ನಂತರ ಎಲ್ಲವನ್ನೂ ಏಕೆ ಮರೆತು ಬಿಡುತ್ತೇವೆ? ಯುವಕನು ಆಶ್ಚರ್ಯದಿಂದ ಕೇಳಿದನು, ಆತ್ಮಕ್ಕೆ ಇಷ್ಟೆಲ್ಲ ಗೊತ್ತಿದ್ದರೆ ಜನಿಸಿದ ನಂತರ ಎಲ್ಲವನ್ನೂ ಏಕೆ ಮರೆತು ಬಿಡುತ್ತದೆ? ಅಷ್ಟಾವಕ್ರರು ಹೇಳಿದರು, ಇದೇ ಪ್ರಕೃತಿಯ ಅತ್ಯಂತ ಅದ್ಭುತ ರಹಸ್ಯ. ಜನನದ ಸಮಯದಲ್ಲಿ ಮಾಯೆಯ ಆವರಣ ಆತ್ಮವನ್ನು ಆವರಿಸುತ್ತದೆ. ಹೇಗೆ ದಟ್ಟ ಮಂಜು ಪರ್ವತಗಳನ್ನು ಮುಚ್ಚಿಬಿಡುತ್ತದೆಯೋ ಹಾಗೆಯೇ ಸಂಸಾರದ ಮಾಯೆ ಹಿಂದಿನ ಜನ್ಮಗಳ ನೆನಪುಗಳನ್ನು ಮುಚ್ಚಿಬಿಡುತ್ತದೆ. ನಂತರ ಮನುಷ್ಯನು ತನ್ನನ್ನು ಕೇವಲ ದೇಹವೆಂದು ಭಾವಿಸಲು ಆರಂಭಿಸುತ್ತಾನೆ. ಇಲ್ಲಿಂದಲೇ ದುಃಖದ ಆರಂಭವಾಗುತ್ತದೆ. ಜೀವನವೆಂದರೆ ಹೊಸದನ್ನು ಕಲಿಯುವ ಪ್ರಯಾಣವಲ್ಲ, ಮರೆತಿರುವ ಸತ್ಯವನ್ನು ಮತ್ತೆ ನೆನಪಿಸಿಕೊಳ್ಳುವ ಪ್ರಯಾಣ. 7ನೇ ರಹಸ್ಯ, ಪ್ರತಿಯೊಬ್ಬ ಮಗುವು ಒಂದು ಸಂದೇಶವನ್ನು ಹೊತ್ತು ಬರುತ್ತದೆ. ಅಷ್ಟಾವಕ್ರರು ಹೇಳಿದರು, ವತ್ಸ, ಯಾವ ಮಗುವೂ ಯಾದೃಚ್ಛಿಕವಾಗಿ ಜನಿಸುವುದಿಲ್ಲ. ಪ್ರತಿಯೊಂದು ಆತ್ಮವೂ ಒಂದು ಉದ್ದೇಶದೊಂದಿಗೆ ಬರುತ್ತದೆ. ಕೆಲವು ಆತ್ಮಗಳು ಪ್ರೀತಿಯನ್ನು ಕಲಿಸಲು ಬರುತ್ತವೆ, ಕೆಲವು ಸಹನೆಯನ್ನು ಕಲಿಸಲು ಬರುತ್ತವೆ, ಕೆಲವು ತ್ಯಾಗವನ್ನು ಕಲಿಸಲು ಬರುತ್ತವೆ, ಇನ್ನೂ ಕೆಲವು ಇಡೀ ಕುಟುಂಬವನ್ನು ಆಧ್ಯಾತ್ಮಿಕವಾಗಿ ಜಾಗೃತಗೊಳಿಸಲು ಬರುತ್ತವೆ. ಕೆಲವೊಮ್ಮೆ ಒಂದು ಮಗುವಿನ ಜನನವೇ ಇಡೀ ಕುಟುಂಬದ ಅದೃಷ್ಟವನ್ನು ಬದಲಾಯಿಸುತ್ತದೆ. ಅದರ ಆಗಮನದಿಂದ ಮನೆಯಲ್ಲಿ ಪ್ರೀತಿ ಹೆಚ್ಚುತ್ತದೆ, ಜ್ಞಾನ ಹೆಚ್ಚುತ್ತದೆ, ತಿಳುವಳಿಕೆ ಹೆಚ್ಚುತ್ತದೆ. ಕೆಲವೊಮ್ಮೆ ಒಂದು ಆತ್ಮ ಕಠಿಣ ಪರೀಕ್ಷೆಗಳೊಂದಿಗೆ ಬರುತ್ತದೆ. ಇದರಿಂದ ಕುಟುಂಬವು ಜೀವನದ ಆಳವಾದ ಸತ್ಯವನ್ನು ಅರಿತುಕೊಳ್ಳುತ್ತದೆ. ಎರಡೂ ಸಂದರ್ಭಗಳಲ್ಲಿಯೂ ಆತ್ಮವು ಒಂದು ಉದ್ದೇಶವನ್ನು ಹೊತ್ತು ಬರುತ್ತದೆ. ಅಂತಿಮ ರಹಸ್ಯ, ಆತ್ಮ ಮತ್ತೆ ಮತ್ತೆ ಯಾಕೆ ಜನಿಸುತ್ತದೆ? ಈಗ ಯುವಕನ ಕೊನೆಯ ಪ್ರಶ್ನೆ ಉಳಿದಿತ್ತು. ಅವನು ಕೇಳಿದನು, ಆತ್ಮ ಅಮರವಾಗಿದ್ದರೆ ಅದು ಮತ್ತೆ ಮತ್ತೆ ಯಾಕೆ ಜನಿಸುತ್ತದೆ? ಅಷ್ಟಾವಕ್ರರು ಶಾಂತ ಸ್ವರದಲ್ಲಿ ಹೇಳಿದರು, ಆತ್ಮವು ಈ ಲೋಕಕ್ಕೆ ಸುಖವನ್ನು ಹುಡುಕಲು ಬರುವುದಿಲ್ಲ, ತನ್ನನ್ನು ತಾನೇ ಅರಿತುಕೊಳ್ಳಲು ಬರುತ್ತದೆ. ಅವರು ಮುಂದುವರಿಸಿದರು, ಹೇಗೆ ಸಮುದ್ರದ ಒಂದು ಅಲೆ ತಾನು ಸಮುದ್ರದಿಂದ ಪ್ರತ್ಯೇಕ ಎಂದು ಭಾವಿಸುತ್ತದೆಯೋ ಹಾಗೆಯೇ ಆತ್ಮವು ತನ್ನನ್ನು ದೇಹ, ಹೆಸರು ಮತ್ತು ಸಂಬಂಧಗಳಷ್ಟಕ್ಕೆ ಸೀಮಿತವೆಂದು ಭಾವಿಸುತ್ತದೆ. ಈ ತಪ್ಪೇ ಜನನ ಮತ್ತು ಮರಣದ ಚಕ್ರಕ್ಕೆ ಕಾರಣವಾಗುತ್ತದೆ. ಯಾವ ದಿನ ಆತ್ಮಕ್ಕೆ ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಆಲೋಚನೆಗಳಲ್ಲ, ನಾನು ಶುದ್ಧ ಚೈತನ್ಯ ಎಂಬ ಅರಿವು ಉಂಟಾಗುತ್ತದೆಯೋ ಆ ಕ್ಷಣದಿಂದ ಅದರ ಅಜ್ಞಾನ ಕಡೆಯಲು ಆರಂಭವಾಗುತ್ತದೆ. ಆ ಸ್ಥಿತಿಯನ್ನೇ ಮೋಕ್ಷ ಎಂದು ಕರೆಯುತ್ತಾರೆ. ಸಮಾಪನ ಅಷ್ಟಾವಕ್ರರು ಯುವಕನ ಕಡೆ ನೋಡಿ ಹೇಳಿದರು, ನೆನಪಿರಲಿ ವತ್ಸ, ನೀನು ನನ್ನ ಮಗ ಎಂದು ಕರೆಯುವವನು, ನನ್ನ ಮಗಳು ಎಂದು ಕರೆಯುವವಳು ನಿನ್ನ ಆಸ್ತಿಯಲ್ಲ. ಅವರು ಸ್ವತಂತ್ರ ಆತ್ಮಗಳು, ಸ್ವಲ್ಪ ಸಮಯದವರೆಗೆ ನಿನ್ನ ಜೀವನಯಾತ್ರೆಯಲ್ಲಿ ಸಹ ಪ್ರಯಾಣಿಕರಾಗಿರುವವರು. ನೀನು ಅವರ ಮಾಲೀಕನಲ್ಲ, ಕೇವಲ ಅವರ ರಕ್ಷಕ. ಯುವಕನ ಕಣ್ಣಲ್ಲಿ ನೀರು ತುಂಬಿತು. ಮೊದಲ ಬಾರಿಯೇ ಅವನಿಗೆ ಅರ್ಥವಾಯಿತು, ಕುಟುಂಬವೆಂದರೆ ಕೇವಲ ರಕ್ತ ಸಂಬಂಧವಲ್ಲ, ಅದು ಆತ್ಮಗಳ ಪುನರ್ಮಿಲನ. ಮತ್ತು ಜನನವೆಂದರೆ ಕೇವಲ ದೇಹದ ಜನನವಲ್ಲ, ಅದು ಹೊಸ ಆಧ್ಯಾತ್ಮಿಕ ಪ್ರಯಾಣದ ಆರಂಭ. ಈ ಜ್ಞಾನಪೂರ್ಣ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಮತ್ತು ನಿಮ್ಮ ಕೆಲಸಗಳಿಗೆ ಶುಭವಾಗಲಿ.